ಶಿಲ್ಪಾ ಅಂತ ಕಾನ್ಸ್ಟೇಬಲ್, ಶಿಲ್ಪಾ ಅಂತ ನಿಮ್ ಬೀಟ್ ಕಾನ್ಸ್ಟೇಬಲ್ ಯಾರಿದ್ದಾರೆ ಗೊತ್ತಾ? ಅವರನ್ನ ಬರ್ತಾರ ಬೀಟಿಗೆಲ್ಲ? ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ಯಾ? ಏನು ಸಮಸ್ಯೆಗಳಿಲ್ಲ. ಏನಾದಿದ್ರೆ ಈಗ ನಾವು ನಿಮ್ಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಸ್ ಪ್ರತಿಯೊಂದು ಕೊಟ್ಟು ಹೋಗುತ್ತೀವಿ. CCTV ಇದೆಯಾ ನಿಮ್ಮ ಮನೆಗೆ? ದಯವಿಟ್ಟು ಹಾಕ್ಸ್ಕೊಳ್ಳಿ. ಇಷ್ಟು ದೊಡ್ಡ ಮನೆ ಇದೆ. CCTV ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ದೊಂದು ವಾಚ್ಮನ್ ಇದ್ದಂಗೆ. 10,000 ಒಳಗೆ ನಿಮ್ಗೆ ಒಳ್ಳೆ CCTV ಸಿಗುತ್ತೆ. ಸೊ ಹಂಗಾಗಿ CCTV ಹಾಕೊಳ್ಳಿ. ಈಗ ನಾವು ಮನೆಗೆ ಪೊಲೀಸ್ ಅಂದ್ರೆ ಏನು, ಏನೇನ್ ಮಾಡ್ತಾ ಇದೀವಿ ಪ್ರತಿಯೊಂದು ಇದೆ. ಇದು ಓದ್ಕೊಳ್ಳಿ. ನಿಮ್ಗೆ ಎನಿ ಟೈಮ್ ಪೊಲೀಸ್ ಹೆಲ್ಪ್ ಬೇಕಾ? ಇವಾಗ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿದ್ರೆ ನಾವು ಬರ್ಕೊಂಡು ಹೋಗಿ ಅಟೆಂಡ್ ಮಾಡಿಸ್ತೀನಿ. ನಿಮ್ಗೆ ಹೆಲ್ಪ್ ಯಾವಾಗ ಬೇಕಿದ್ರೆ ಕಾಲ್ ಮಾಡಬಹುದು. 112 ಇನ್ಸ್ಪೆಕ್ಟರ್ ನಂಬರ್, ನಮ್ಮ ನಂಬರ್ ಎಲ್ಲರಿಗೂ ಇದೆ. ಅದಲ್ಲದೆ ನಿಮ್ಮ ಮನೆ ಮುಂದೆ ಕೂಡ ಒಂದು ಅಂಟಿಸ್ತಾರೆ. ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಪ್ರತಿಯೊಂದು ಕೂಡ ಇರುತ್ತೆ. ಅದರಿಂದ ಕೂಡ ದೂರ ಐತೆ. ಪೊಲೀಸ್ ಸ್ಟೇಷನ್ ರೀಚ್ ಆಗ ಗೊತ್ತಾಗುತ್ತೆ ಇಲ್ಲ ನಾವು ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ಅದು ಸಹಾಯ ಬೇಕಾ? ಏನಾದ್ರೂ ತೊಂದರೆ ಇದೆಯಾ? ಸೊ ಇಲ್ಲಿ ನಾವು ಪ್ರತಿಯೊಂದು ಈ ಕಾರ್ಯಕ್ರಮದ ಮೂಲಕ ಏನ್ ಮಾಡ್ತಾ ಇದೀವಿ ಅಂತ ಕೊಟ್ಟಿದೀವಿ. ಮತ್ತೆ ನಮ್ದು ಎಮರ್ಜೆನ್ಸಿ ನಂಬರ್ ಪ್ರತಿಯೊಂದು ಎಲ್ಲ ಕೊಡ್ತಾ ಇದೀವಿ. ಎನಿ ಟೈಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಲ್ಲಿ ಬೀಟ್ ಸಿಬ್ಬಂದಿ ಬರ್ತಾ ಇದಾರಾ? ಯಾರಿದ್ದಾರೆ ಬೀಟ್ ಸಿಬ್ಬಂದಿ? ಚಂದ್ರಪ್ಪ ಅಂತ ಇದ್ದಾರೆ. ಓಕೆ. ಸೊ ಇದು ನಮ್ಮ ಮನೆಗೆ ಪೊಲೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಬನ್ನಿ. ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ಇಲ್ಲಿ ನೋಡಿ. ನಿಮ್ ನೆರವಿಗೆ ನಾವು ಯಾವಾಗ ಕೂಡ ಇದ್ದೀವಿ. ದಯವಿಟ್ಟು ಎನಿ ಟೈಮ್ ನಮ್ಮ ಎಮರ್ಜೆನ್ಸಿ ನಂಬರ್ಸ್ ಎಲ್ಲ ದಯವಿಟ್ಟು ಕಾಲ್ ಮಾಡಿ. ದಯವಿಟ್ಟು ಹಾಕ್ಸ್ಕೊಳ್ಳಿ. ನಿಮ್ಗೆ ಕಾಯುತ್ತೆ ಏನಾಗುತ್ತೆ ನಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಮೊಬೈಲ್ಸ್ ಇಲ್ಲ ಸ್ವಲ್ಪ ಕೊಡ್ತೀವಿ ಮೇಡಮ್, ಚಿಕನ್ ಇಲ್ಲಿ ಇಲ್ಲಿ ಸೊ ಪ್ರತಿಯೊಂದು ನಂಬರ್ಸ್ ಇದು ಎಲ್ಲ ಹಾಕಿ. ನಿಮ್ ಬೀಟ್ ಯಾರು, ನಿಮ್ ಬೀಟ್ ಸಿಬ್ಬಂದಿ ಯಾರು, ಮತ್ತೆ ಯಾವ ಬೀಟ್ಗೆ ಬರ್ತಿದ್ರೆ ನಿಮ್ ಪ್ರತಿಯೊಂದು ಮಾಡಿ. ಥ್ಯಾಂಕ್ ಯು. ನಮಗೆ ಮೆಸೇಜಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ 2017 ಗ್ರೂಪೇನೆ ಆಯ್ತು.